ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಇದೆಲ್ಲ ಬೇಕಾ ಬೇಡವಾ ಏನಾದ್ರೂ ಇತ್ಯರ್ಥ ಮಾಡಿದಿರಲ್ರಿ ರೇ ಸ್ವಾಮಿ, ನಿಮ್ಮನ್ನ ಕೇಳ್ತಾ ಇದ್ದೀನಿ. ಯಾವ್ದು ಏನು ಲಾಸ್ಟ್ ಪ್ರೀವಿಯಸ್ ಇರೋದು ಎಲೆಕ್ಷನ್ ಯಾವ ಕ್ಯಾಟಗರಿ ಇದು? ABCD ನಲ್ಲಿ ಎಲೆಕ್ಷನ್ ಫೈಲ್ಸ್ ಸರ್. ABCD ಅಲ್ಲಿ ಕ್ಲಾಸಿಫಿಕೇಶನ್ ಮಾಡಿದೀರಾ ಕ್ಯಾಟಗರಿ? ಇದು ಎಲೆಕ್ಷನ್ ಚೆಕ್ ಮಾಡಬೇಕು ಸರ್. ಎಲ್ಲದಕ್ಕೂ ABCDE ಅಂತ 5 ಕ್ಯಾಟಗರಿ ಇದೆ. ಇದು ಮಾಡಿದೀರಾ? ಅದು ಇನ್ನೂ ಮಾಡಿಲ್ಲ ಅನ್ಸುತ್ತೆ ಸರ್. ಎಸೆನ್ಷಿಯಲ್ ಡಾಕ್ಯುಮೆಂಟ್ಸ್ ಇವು. ಪ್ರತಿಯೊಂದಕ್ಕೂ ಟೈಮ್ ಇದೆ. 3 ತಿಂಗಳು, 1 ವರ್ಷ, 5 ವರ್ಷ, 10 ವರ್ಷ, 30 ವರ್ಷ. ಮಾಡಿದೀರಾ? ಇಲ್ಲ ಸರ್. ಏನಕ್ಕೆ ಇಟ್ಕೊಂಡಿದ್ದೀರಾ ಇದೆಲ್ಲ ಹಿಂಗೆ? ಇದೇನು ಗರಾಜ ಇದು? ತಾಲೂಕ್ ಕಚೇರಿ ಅಂದ್ರೆ ನೋಡೋದಕ್ಕೊಂದು ಲಕ್ಷಣ ಇರ್ಬೇಕಲ್ರಿ. ಆ ಕಡೆ ಯಾಕೆ ಖಾಲಿ ಇರೋದು? ಬೇರೆಯವರೆಲ್ಲ ಫಂಡ್ ಮಾಡಿ ಕೊಟ್ಟಿದ್ರು. ಅದರಲ್ಲಿ ಯಾರೋ ಒಬ್ಬರು ಹಾಕಿ ಹಾಗಾಗಿ ಏರಿಯಲ್ಲ ಅದಕ್ಕೆ ಮೇಲ್ಗಡೆ ಗ್ರೂಪ್ ಹಾಕಿ ತಹಶೀಲ್ದಾರ್ ಸರ್ ನೋಡಿದ್ರು. ಬಟ್ ಗ್ರೂಪ್ ಹಾಕಿದ್ರೆ ಅದು ಸ್ಟ್ರೆಂತ್ ಇಲ್ಲ. ಅಂದರೆ ಇದು RCC ರೂಟ್ ಬೇಕಾಗಿಲ್ಲ. ಅಲ್ಲ RCC ಅಲ್ಲ ಸರ್, ಶೀಟ್ ಹಾಕಿದ್ದು ಆಗಲ್ಲ ಅಂತ. ಯಾಕೆ? ಆ ಗೋಡೆನೇ ಸ್ಟ್ರೆಂತ್ ಇಲ್ಲ ಅಂತ ಹೇಳ್ತಾರೆ. ವಿಸಿಬಿಲಿಟಿ ಇಲ್ಲ. ಅಮೃತ್ ಸರ್ ತಹಶೀಲ್ದಾರ್ ಸರ್ ಅದನ್ನ ಕಂಪ್ಲೀಟ್ ಮಾಡಕ್ ಆಗಲ್ವೇನ್ರಿ ಸರ್? ಅದು ಸರ್ವೆ ಇಲಾಖೆಯವರು ಒಂದು ಸರ್ವೆ ಅದು ಇದು ಇಲ್ಲ ರೀ. ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ. ಯಾವ್ದಾದ್ರು ಆಗ್ಲಿ ಕಂಪ್ಲೀಟ್ ಮಾಡಕ್ಕೆ ಸ್ವಲ್ಪ ಮೇಲ್ಗಡೆ ಏನಾದ್ರು ಈಗ ಪಫ್ ಶೀಟ್ ಸಮೇತ ಬರುತ್ತೆ. ಅದು ಮೆಟಲ್ಗಿಂತೂ ಇನ್ನೂ ಲೈಟ್ ಇರುತ್ತೆ. ಮೇಲ್ಗಡೆ ಶೀಟ್ ಇರುತ್ತೆ, ಕೆಳಗಡೆ ಇನ್ಸುಲೇಷನ್ ಮೆಟೀರಿಯಲ್ ಇರುತ್ತೆ, ಲೈಟು. ಅದು ಗೋಡೆನೇ ಸರಿ. ಇದು ಸ್ಟ್ರೆಂತ್ ಇಲ್ಲ ಅಂತ. ಯಾವ್ದು ಕೆಳಗಂದು ಸ್ಟ್ರೆಂತ್ ಇಲ್ಲ ಸರ್. ಹಾಕಿದಾರಲ್ಲ ಸರ್ ಸ್ಟ್ರಕ್ಚರ್, ಅದು ಸ್ಟ್ರೆಂತ್ ಇಲ್ಲ ಅಂತ ಹೇಳಿ ಆಯ್ತು, ತೆಗೆದಾಕಿ. ಈಗ ಅದೇ ತರ ಇಲ್ಲೂ ಮಾಡಿ. ಇದೆಲ್ಲ ಏನಿದೆ? ಈ ಪೂರ್ತಿ ಎಲ್ ಶೇಪ್ ಅಲ್ಲಿ ಸರ್. ಈಗ ರೆಕಾರ್ಡ್ ರೂಮ್ಗೂ ಆಗತ್ತೆ, ಮತ್ತೆ ಇನ್ನೊಂದಷ್ಟು ರೂಮ್ಸಿಗೆ ಒಂದು CSR ಫಂಡಲ್ಲಿ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ನೀಟಾಗಿ ಸ್ವಲ್ಪ ಮಾಡಿ. ಅದರಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಅದನ್ನ ಬೇಕಾದ್ರೆ ನೀವು CSR ಅಲ್ಲಿ ಕೊಟ್ರೆ ಸಂತೋಷ, ಇಲ್ಲ ಅಂದ್ರೆ ನಾವೇ ಕೊಡ್ತೀವಿ. ಗೊತ್ತಾಯ್ತಾ? ನೀಟಾಗಿ ಫಿನಿಶ್ ಮಾಡಿ. ಸ್ವಲ್ಪ ಏನ್ ಹಿಂಗ್ ಇಟ್ಟಿದ್ದೀರಲ್ಲಪ್ಪ, ಏನ್ರಿ ಇದು? ನೋಡಕ್ಕೆ ಅವಲಕ್ಷಣ. ತಾಲೂಕ್ ಕಚೇರಿ ಅಂದ್ರೆ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಹಿಂಗ ಇಡೋದು. ಅಲ್ಲಿ ಆ ಬೀರುಗಳು ನೋಡಿದೀರಾ ಹೆಂಗಿದಾವೆ? ಎಲೆಕ್ಷನ್ ಆದ್ರೆ ಅದರಲ್ಲಿ ಎಸೆನ್ಷಿಯಲ್ ಯಾವ್ದಿದೆ ರೀ? ಕ್ಲಾಸಿಫಿಕೇಶನ್ ಮಾಡಿದೀರಾ? ಯಾವ ವರ್ಷದ್ದು? 20 ವರ್ಷ ಹಿಂದೆ ಎಲೆಕ್ಷನ್ ಬೇಕಾ? ಮತ್ತೆ ಏನಕ್ಕೆ ಇಟ್ಕೊಂಡಿದ್ದೀರಾ ಬೀರುಗಳನ್ನೆಲ್ಲ? ಅರ್ಕಲು ಮುರ್ಕಲು. ಆಮೇಲೆ ಇದೆಲ್ಲ ಸ್ವಲ್ಪ ಫುಲ್ಲು ಫ್ಲೋರಿಂಗು ಇದೆಲ್ಲ ಮಾಡರ್ನೈಸ್ ಮಾಡಕ್ಕೆ ಎಸ್ಟಿಮೇಟ್ ಕಳಿಸಿ. ಈ ತರ ಫ್ಲೋರಿಂಗ್ ಮಾಡಿ. ಇದು ಕೂಡ ಪೂರ್ತಿ ಮಡ್ ಫ್ಲೋರ್ ಇತ್ತು ಸರ್. ನಾವು ಡಿಜಿಟೈಸೇಷನ್ ಶುರು ಮಾಡುವಾಗ ಒಂದು ಯಾರೊಂದು CSR ಮಾಡಿಕೊಂಡು ಗೋಡೆ ಗಿಡ ಎಲ್ಲ ರೀಪ್ಲಾಸ್ಟರ್ ಮಾಡಿ, ಸ್ವಲ್ಪ ಇದನ್ನೆಲ್ಲ ಸೋರೋದನ್ನ ಪ್ರಿವೆಂಟ್ ಮಾಡಿ ಕಂಪ್ಲೀಟ್ಲಿ ಮಾಡರ್ನೈಸ್ ಮಾಡೋದಕ್ಕೆ ಅದು ಏನ್ ಬೇಕು ಎಲ್ಲರ ಹತ್ರ ಮಾತಾಡಿ. ಈಗ ಏನಿದೆ ಪ್ರೋಸೆಸ್ ಏನು ಎಕ್ಸ್ಪ್ಲೇನ್ ಮಾಡಿ. ನೀವೆಲ್ಲ ಏನ್ GOಗಳು ಎಷ್ಟು ಜನ? 6 ಜನ ಇವರು ರೆಡಿ ಮಾಡ್ಕೊಡೋದು. ಈಗ ಇವ್ರ ಕೆಲಸ ಏನು? ಪೇಜ್ ನಂಬರ್ಸ್ ಓಕೆ 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 ನಂಬರಿಂಗ್ ಮಾಡಿ ಕೊಡ್ತಾರೆ ಸರ್. ಸ್ಕ್ಯಾನ್ ಮಾಡ್ತಾರೆ ಸರ್. ನಮ್ಮವರು DO ಮತ್ತು ನಮ್ಮ ಕೇಸ್ ಅಪ್ಲೋಡ್ ವೆರಿಫಿಕೇಶನ್ ಶಿಸ್ತಾರೆ. ಅದು ಆಗ್ತಾ ಇಲ್ವಲ್ಲ? ಅಂದರೆ ಶುರು ಆಗಿದೆ. ಯಾಕೆ? ಟ್ರಯಲ್ ಮಾಡಿದ್ದೀರಾ ವೆರಿಫಿಕೇಶನ್? ಅದೇ ಈಗ ಅದು ಸ್ವಲ್ಪ ಡೌಟ್ ಇತ್ತು. ಇವರು ವಿಶೇಷ ಅಂತ ಹೇಳಿದ್ರು ಸರ್. ಅವರಿಗೆ ಕೇಳ್ಕೊಂಡು ಮಾಡಿ ಸ್ವಲ್ಪ ಅವ್ರು ಬಿಸಿ ಇದ್ರು. ಅದೇ ನಾನು ಪ್ರೋಗ್ರಾಮ್ ಇತ್ತು. ಈಗ ಇದಕ್ಕೆಲ್ಲ ಮಾಡ್ತೀನಿ. ಸೊ ಇವ್ರದ್ದು ಈಗ ಅಲ್ಲಿಂದ ಒಂದು ಫೈಲ್ ತಗೊಂಡು ಬಂದ್ರಿ. ಎಕ್ಸ್ಪ್ಲೈನ್ ಮಾಡಪ್ಪ ಸ್ವಲ್ಪ ಏನು ಪ್ರೊಸೀಜರ್ ಇದೆ? ರೆಕಾರ್ಡಿಂಗ್ ಒಂದು ಫೈಲ್ ತಗೊಂಡ್ಬರ್ತೀವಿ ಸರ್. ಬಂಡಲ್ ತಗೊಂಡ್ಬರ್ತೀವಿ. ರಿಜಿಸ್ಟರ್ ಈ ಥರ
ಥರ ನಂಬರಿಂಗ್ ಹಾಕೋದು ಸರ್, ಯಾವ ಊರು ಯಾವ ಬಂಡಲ್ ಅಂತ, ಅದರಲ್ಲಿ ಯಾವಾಗ ಅದು ಡಿಸ್ಪೋಸ್ ಆಗಿರೋ ಫೈಲ್ ಒಂದು ಎಂಟ್ರಿ ಇದೆ, ಅದ್ರ ಸರ್ವೆ ನಂಬರು ಎಷ್ಟು ಪೇಜಸ್ ಇದೆ ಅಂತ ನಾವು ಇಲ್ಲಿ ಎಂಟ್ರಿ ಆಗೋದಿಲ್ಲ. ನಾವು ಇನ್ನೊಂದು ಎಂಟ್ರಿ ರಿಜಿಸ್ಟರ್ ಇಟ್ಕೊಂಡು ಸರ್, ಅಪ್ಲೋಡ್ ಆದಮೇಲೆ ಕನ್ಸರ್ನ್ಡ್ ಬಂಡಲ್ ನಂಬರು, ಟೈಪ್ ಆಫ್ ಫೈಲು, ಅದು ಫೈಲ್ ನಂಬರು, ನಂಬರ್ ಆಫ್ ಪೇಜಸ್ಸು ವಿತ್ ರೆಫರೆನ್ಸ್ ಅಲ್ಲಿ ಸ್ಕ್ಯಾನ್ ಮಾಡಿರೋದಕ್ಕೆ. ಇನ್ ಕೇಸ್ ಫೈಲ್ ಅವೈಲಬಿಲಿಟಿ ಇಲ್ಲ ಅಂತಂದರೆ ಈ ರೆಫರೆನ್ಸ್ ನಂಬರ್ ಹಾಕಿದ್ರು ನಮಗೆ ಫೈಲ್ ಅವೈಲಬಿಲಿಟಿ ಸಿಗುತ್ತೆ. ಅಷ್ಟು ಮಾಡ್ಕೊಂಡಿದ್ದೀವಿ. ಇಲ್ಲಿಂದ ತೊಗೊಂಡೋಗೋದಕ್ಕೂ ಅಲ್ಲಿಂದ ತಗೋದು ಎಂಟು CCTV CCTV ಹಾಕೊಂಡ್ಬಿಟ್ರೆ ಅದನ್ನ ನೋಡೋರು ಯಾರಪ್ಪ? CCTV ಅಲ್ಲಿ ಏನೇ ತರೋದು ಹೋಗೋದು ರೆಕಾರ್ಡ್ ಹಾಕ್ಬೋದು, ಅದನ್ನ ಯಾರು ನೋಡೋರು ಯಾರು? CCTV ಹಾಕಿ ಬೇಡ ಅಂತಲ್ಲ, ಬಟ್ ಈಗ ನನ್ನ ಪ್ರಕಾರ ಅದೇನು ಎಲ್ಲದಕ್ಕೂ ಸೊಲ್ಯೂಷನ್ ಅಂತಲ್ಲ. ಸೊ ಈಗ ಆಯ್ತು, ತಗೊಂಡು ಆಮೇಲೆ ಇಲ್ಲಿ ಕೊಡ್ತೀರಾ? ಇಲ್ಲಿ ನಂಬರಿಂಗ್ ಮಾಡ್ಕೊಡ್ತಾರೆ. ನಂಬರಿಂಗ್ ಆದ್ಮೇಲೆ ನಮ್ಮಲ್ಲಿ 3 ಓವರ್ ಹೆಡ್ ಸ್ಕ್ಯಾನರ್ ಇದೆ, ಆಮೇಲೆ 2 ಡೂಪ್ಲೆಕ್ಸ್ ಸ್ಕ್ಯಾನರ್ ಇದೆ. ಸ್ಕ್ಯಾನ್ ಆದ್ಮೇಲೆ ಅದು PDF ಫಾರ್ಮೆಟ್ ಅಲ್ಲಿ ಸೇವ್ ಆಗುತ್ತೆ. ಆ ಸೇವ್ ಆಗಿರೋ ಡಾಕ್ಯುಮೆಂಟ್ಸ್ ತಗೊಂಡು 6 ಜನ ಡಿವೈಡರ್ನ ಅಪ್ಲೋಡ್ ಮಾಡ್ತಾರೆ ವಿಂಡೋಸ್ ಅಪ್ಲಿಕೇಶನ್. ಅಪ್ಲೋಡ್ ಆದ್ಮೇಲೆ ನಮಗೆ ರೆಫರೆನ್ಸ್ ರೆಡಿ ಸಿಗುತ್ತೆ. ಈಗ ಇದು ಸ್ವಲ್ಪ ಹಾಳಾಗಿರೋದು ಯಾವ ವರ್ಷದ ಪಾಣಿ? ಇದು 2 ವರ್ಷದ್ದು. ಈಗ ಇದನ್ನೆಲ್ಲ ಏನ್ ಮಾಡ್ತೀರಾ? ಹಿಂಗೆ ಮಾಡ್ಬೇಕೇನು ಮಾಡಕ್ಕಾಗಲ್ಲ. ಅಲ್ಲ, ಓವರ್ ಹೆಡ್ ಸರಿ, ಇದ್ರಲ್ಲಿ ಇನ್ನೂ ಏನು ಸ್ಪಷ್ಟವಾಗಿ ಕಾಣ್ತಾ ಇಲ್ವಲ್ಲ? ಪರವಾಗಿಲ್ಲ. ಇದಕ್ಕಿಂತ ಶಿಥಿಲವಾಗಿರೋ ರೆಕಾರ್ಡ್ಸ್ ಇದಾವ? ಸರ್. ಇವೆಲ್ಲ ಇನ್ ಎಷ್ಟು ದಿನ ಇರ್ತವೆ ಹಿಂಗೆ ಬಿಟ್ರೆ? ಈಗ ಇದರಲ್ಲಿ ಏನು ಉಳಿದಿದೆ, ಇದರಲ್ಲಿ ನಿಮ್ಗೆ ಎಸೆನ್ಷಿಯಲ್ ನಮ್ಗೆ ಏನಿದೆ ರೆಕಾರ್ಡ್ ಕೀಪಿಂಗಿಗೆ ಆ ಡೀಟೇಲ್ಸ್ ಇದೆಯಾ ಈಗ ಇದರಲ್ಲಿ? ಇಷ್ಟಿದ್ರು ಸಾಕು, ನಡೆಯುತ್ತೆ? ಅವ್ರ 1 ವರ್ಷ ಹಿಂದೆ ಅಥವಾ ಮುಂದೆ ನಮಗೆ ಸಿಗುತ್ತೆ. ಸೊ ಇವೆಲ್ಲ ಓವರ್ ಹೆಡ್ ಅಲ್ಲೇ ಮಾಡ್ತೀರಾ? ಇಂಥದ್ದೆಲ್ಲ ಆದ್ರೆ ಡ್ಯೂಪ್ಲೇ ಅಲ್ಲಿ ಮಾಡ್ತೀರಾ. ಈಗ ತೀರಾ ಶಿಥಿಲ ಆಗಿದ್ರೆ ಏನ್ ಮಾಡ್ತೀರಾ ಸರ್? ಅದು ಟೇಪಲ್ಲಿ ಹಾಕೊಂಡು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ಸರ್. ಯಾವ ಡಾಕ್ಯುಮೆಂಟನ್ನು ಬಿಡ್ತಾ ಇಲ್ಲ. ಆಲ್ಮೋಸ್ಟ್ ಹೆಂಗೆ ಮಾಡ್ತಾ ಇದ್ದೀವಿ ಅಂದರೆ ಪಾಣಿನಲ್ಲಿ ನಾವು ಸೀರಿಯಲ್ ವೈಸ್ ಜೋಡಿಸ್ಬೇಕಾಗುತ್ತೆ ಸರ್. ಅದಕ್ಕೆ ಗೈಡೆನ್ಸ್ ಕೊಟ್ಟಿದ್ದೀವಿ. ಸರ್ವೆ ನಂಬರ್ 8 ಆದಮೇಲೆ 9, ಅದೇನಾದರೂ ಕೋಡಿ ಆಗಿದೆ 9/1 9/2. ಆಮೇಲೆ ನಂಬರಿಂಗು ಪೇಜ್ ಸ್ಟಾರ್ಟಿಂಗಿಂದ. ಯೂಶಲಿ ನಾವು ಆ ಫೈಲ್ಸ್ಗಳಿಗೆಲ್ಲ RT ಫೈಲ್ಸ್ಗಳ ಹಿಂದೆಯಿಂದ ಬರ್ತೀವಿ, ಯಾಕಂದರೆ ನಮಗೆ ಲಾಸ್ಟ್ ಡೇಟಿಂದ ಫೈಲ್ ಪಿಕಪ್ ಆಗಿಲ್ಲ. ಸೊ ಈ RTC ಮತ್ತು MR ಮಾತ್ರ ನಾವು ಫಸ್ಟ್ ಪೇಜಿಂದ ನಂಬರಿಂಗ್ ಹಾಕೊಂಡಿರ್ತಾ ಇದ್ದೀವಿ, ಇನ್ಕ್ರೀಸಿಂಗ್ ಮಾಡಿ. ಸೊ ಅದಕ್ಕೆ ನಮಗೆ ಇನ್ ಕೇಸ್ ಈ ನಂಬರ್ ಸಿಕ್ಕಿಲ್ಲ ಅಂದರೆ ನಮ್ಮಲ್ಲಿ VAಗಳು ಒಂದು ಪೇಜ್ಗೆ ಪರ್ಟಿಕ್ಯುಲರ್ ನಂಬರ್ ಕೊಡ್ತಾರೆ. ಈಗ ಇದು 16, ನೆಕ್ಸ್ಟ್ 17. ಅದೇ ಥರ ಜೋಡಿಸ್ಕೊಂಡು ಅದಕ್ಕೆ ನಂಬರಿಂಗ್ ಹಾಕೊಂಡು ಸ್ಕ್ಯಾನ್ ಮಾಡ್ತೀವಿ, ಯಾವುದು ಮಿಸ್ ಆಗಲ್ಲ. ಇದು ಈಗ ಕೊಡ್ತಾ ಇರೋ ಇದು ಮುಂಚೆ ಕೊಟ್ಟಿದ್ದಾರೆ. ಇದಾಗಲೇ ಮುಂಚೆ VA ಅವ್ರ ಹತ್ರ ಇರ್ತಾರೆ ಸರ್. ಅವ್ರು ಕೊಟ್ಟಿರ್ಬೋದು ಪೇಜಸ್ಗೆ. ನಾವು ರೆಡ್ ಕಲರ್ ಪೆನ್ನಲ್ಲಿ ಸೆಂಟ್ರಲ್ಲಿ ಮಾಡ್ತೀವಿ. ಈ ಥರ ಮಾಡ್ತೀವಿ. ಮಾಡೈತಿ ಆ ಕಡೆ ನಾವು ಈಗ ಈ ಥರ ಮಾಡ್ತೀವಿ. ಅಷ್ಟು ಶೀಟ್ ಕಿತ್ತೋಗಿದೆ ಸರ್. ನಂಬರ್ 2 ಇಂದ ಸ್ಟಾರ್ಟ್ ಮಾಡ್ತೀವಿ. ಇವು ಮಿಸ್ಸಿಂಗ್ ಆಗೋದು. ಬಟ್ ಇವು ಆಕ್ಚುಲಿ ಇವೆಲ್ಲ ನೀವು ಬೆನಿಫಿಟ್ ಆಫ್ ಡೌಟ್ ಇಂಥವುಗಳದ್ದು ಜನಗಳಿಗೆ ಸಿಗ್ಬೇಕಲ್ವಾ? ಅವಾಗ ಹೆಂಗ್ ಮಾಡ್ತೀರಿ ಈಗ? ಯಾಕಂದ್ರೆ ಇದು ಜೆನ್ಯುನ್ಲಿ ಮಿಸ್ಸಿಂಗ್ ಇದೆ. ಇದು ಜನಗಳು ತಪ್ಪಲ್ಲ, ರೆಕಾರ್ಡ್ ಇಲ್ಲ ಅಂತಲ್ಲ, ರೆಕಾರ್ಡ್ ಇದೆ. ಅದು ಆಕ್ಚುಲಿ ಇದು ಕಳೆದೋಗಿರೋದು, ನಾಟ್ ಎಲ್ಲಾನು ಅಲ್ಲ. ಇದನ್ನೆಲ್ಲ ಹೇಗೆ ನೀವು ನಾಳೆ ಟ್ರೀಟ್ ಮಾಡ್ತೀರಿ? ಈಗ ಇದನ್ನು ನೀವು ಮಿಸ್ಸಿಂಗ್ ರೆಕಾರ್ಡ್ ಅಂತ ಬಿಟ್ರೆ ರನ್ನಿಂಗ್. ಬಟ್ ಇದು ಸರ್ವೆ ನಂಬರ್ ಬೇರೆ ತಾನೆ ಇಲ್ವಾ? ಇದೇ ಸರ್ವೆ ನಂಬರ್. ಸೊ 2 ವರ್ಷದ್ದು ಮಿಸ್ಸಿಂಗ್ ಇರುತ್ತೆ. ಇಲ್ಲ, 2 ಸರ್ವೆ ನಂಬರ್ ಮಿಸ್ಸಿಂಗ್ ಸರ್. ಸರ್ವೆ ನಂಬರ್ 1 ಮಿಸ್ಸಿಂಗ್ ಇದೆ. ಸರ್ವೆ ನಂಬರ್ 2 ಇಂದ ಸ್ಟಾರ್ಟಿಂಗ್ ಇದೆ. ಪೇಜ್ ನಂಬರ್ 1 2 3 4 5 6 ಇವಾಗ ಇದನ್ನೇ ನಾನು ಹೇಳ್ತಾ ಇರೋದಪ್ಪ. ಇದು 1 ವರ್ಷದಾಗ ಇಡೀ ಫೈಲ್ 5 ಇಯರ್ಸ್ RTC. ಒಂದು ಫೈಲಲ್ಲಿ 5 ಇಯರ್ಸ್ ಬರುತ್ತೆ. 88 89 ಇಂದ 90 to 93. ಈಗ ಇವ್ರದ್ದು ಅಷ್ಟು ವರ್ಷದ ಮಿಸ್ ಆಗೋಯ್ತಲ್ಲ ಅಂತ ನಾನು ಹೇಳ್ತಾ ಇರೋದು. ಆಗ ನಮ್ಗೆ ಬೇರೆ ರೆಕಾರ್ಡ್ಸ್ ಇದೆ ಸರ್. 88 89 90 ಕೈ ಬರೋ ಪಾಯಿಂಟ್ ಮಿಸ್ ಆಗುತ್ತೆ ಸರ್. ಅದಕ್ಕೆ ಮುಂಚಿನ ರೆಕಾರ್ಡ್ ಅಥವಾ ಸಬ್ಸಿಡಿ ಏನೇ ಆದ್ರೂ ಒಂದು ರೆಕಾರ್ಡ್ ಮಿಸ್ಸಿಂಗ್ ಆಯ್ತು ಅಂತಂದ್ರೆ ಮತ್ತೆ ಫೇಲ್ ತಾನೆ, ಅದು ನಿಮ್ಗೆ ಎಲಿಜಿಬಲ್ ಬರೋದಿಲ್ಲ.
INR ಆಯ್ತಪ್ಪ. ಈಗ 5 ರೆಕಾರ್ಡಲ್ಲಿ 1 ರೆಕಾರ್ಡ್ ಇಲ್ಲ. ಇದು ಆಕ್ಚುಲಿ ಈ ರೆಕಾರ್ಡ್ ಇಲ್ಲ ಅಂತಲ್ಲ, ಈಗ ನಿಮ್ಮ ಕಣ್ಮುಂದೆ ಇದೆ. ಬಟ್ ಶಿಫ್ಟ್ ಸೊ ಅದೇ ಆಮೇಲೆ ಸ್ಕ್ಯಾನಿಂಗ್ ಈಗ ಮಾಡ್ತಾ ಇಲ್ವಾ? ಎಲ್ಲ ಆಫ್ ಆಗಿದೆ. ಯಾಕಮ್ಮ ಎಲ್ಲಿದ್ದೀರಾ? ಯಾರು ನೀವು ಒಬ್ಬರ? ಇಲ್ಲ ಸರ್, 4 ಮೆಂಬರ್ಸ್ ಬರ್ತಾ ಇಲ್ಲ ಅಂದ್ರೆ ಅವ್ರು ತೆಗೆದಾಗ ಬೇರೆಯವರು ತಗೊಳ್ಳೋಕೆ ನಿಮ್ಗೆ ಅಡ್ಡ ಏನಿದೆ? ಇಲ್ಲ ಸರ್, ರಿಕ್ವೆಸ್ಟ್ ಮಾಡಿದ್ರು ಸರ್. ಯಾರಿಗೆ ರಿಕ್ವೆಸ್ಟ್? ಅವ್ರು SSB ಎಂಟರ್ಪ್ರೈಸಸ್ ಇಂದ ಅವರು ಟೆಂಡರ್ ತೊಗೊಂಡಿದ್ರು ಸರ್, ಇವಾಗೆಲ್ಲ ಪ್ರೊವೈಡ್ ಮಾಡೋಕ್ಕೆ ಅವ್ರಿಗೆ DC ಆಫೀಸಲ್ಲಿ ಮಾಡಿ. ಯಾಕ್ರಿ ಬರ್ತಾ ಇಲ್ಲ? ನನಗೆ ಕತೆ ಹೇಳ್ಬೇಡಿ. ಅವ್ರು ಬರ್ದೇ ಇರೋರ್ಗೂ ಸಂಬಳ ಹೋಗ್ತಾ ಇರ್ತದೆ. ಎಲ್ಲಿ ಬ್ಲಾಕ್ ಮಾಡಿದ್ದೀರಾ? ಅವ್ರಿಗೆ ಸಂಬಳ ಮಾತ್ರ ಹೋಗ್ತಾ ಇರುತ್ತೆ. ಯಾರು ಬ್ಲಾಕ್ ಮಾಡಿದ್ದೀರಾ? ಎಲ್ಲಿ ಬ್ಲಾಕ್ ಮಾಡಿದ್ದೀರಾ? ತೋರಿಸಿ. ನೀವು ಬ್ಲಾಕ್ ಮಾಡಕ್ಕೆ ಏನು ಆದೇಶ ಕೊಟ್ಟಿಲ್ಲ? ಈ ಅಟೆಂಡೆನ್ಸ್ಗೂ ಅವ್ರ ಸ್ಯಾಲ್ರಿಗೂ ಲಿಂಕ್ ಎಲ್ಲಿದೆ? ನೀವು ತಗೊಂಡಿರೋದು ಮಂತ್ಲಿ ಬೇಸಿಸ್ ಅಲ್ಲಿ. ಲಿಂಕ್ ಎಲ್ಲಿದೆಯಪ್ಪ? ಅದೇ ಹೇಳಿ ನನಗೆ ಸರ್. ಅವರು ಬೈ ಮಂತ್ ಎಂಡಲ್ಲಿ ನಮ್ಮ ಹತ್ರ ಒಂದು ರಿಪೋರ್ಟ್ ತಗೋತಾರೆ ಸರ್, ಅಟೆಂಡೆನ್ಸ್. ಅದಾದ್ಮೇಲೆ ಸ್ಯಾಲ್ರಿ ಪ್ರೊಸೆಸ್ ಮಾಡ್ತಾರೆ ಸರ್. ಈಗ ಪರ್ ಡೇ ಎಷ್ಟು ಮಾಡ್ತಾ ಇದ್ದಾರೆ ಇವರು? ಸರ್, ಇಂಡಿವಿಜುವಲ್ ಆಗಿ ನಾವು ಟಾರ್ಗೆಟ್ ಕೊಟ್ಟಿದ್ದೀವಿ ಸರ್, 3000. ಈಗ ಸ್ಕ್ಯಾನಿಂಗು ಆರ್ ಸ್ಕ್ಯಾನಿಂಗ್ ಆರ್ ಅಪ್ಲೋಡಿಂಗ್ ಪರ್ ಹೆಡ್ ಈಗ ಕೊಟ್ಟಿದ್ದೀವಿ. ಆಫ್ಲೈನ್ ಸ್ಕ್ಯಾನಿಂಗ್ ಮಾಡಿ ಆಮೇಲೆ ಆಟೋ ಅಪ್ಲೋಡ್ ಆಗೋದು ಫೆಸಿಲಿಟಿ ಎನೇಬಲ್ ಆಗಿಲ್ವಾ? ಮತ್ತೆ ಎರಡು ನಿಮ್ಗೆ ಈಗ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅದು ಆಟೋಮ್ಯಾಟಿಕಲಿ ಅಪ್ಲೋಡ್ ಆಗ್ಬೇಕಲ್ಲ? ಇಲ್ಲ ಸರ್, ಸ್ಕ್ಯಾನ್ ಆದ್ಮೇಲೆ ನಮಗೆ PDF ಅಲ್ಲಿ ಸೇವ್ ಆಗುತ್ತೆ. ಅದನ್ನ ನಾವು ತಗೊಂಡು ಆಮೇಲೆ ನಾವು ವಿಂಡೋಸ್ ಆಫ್ಲೈನ್ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಅಪ್ಲೋಡ್ ಆಗುತ್ತೆ. ಹೌದ್ರಿ, ಅಪ್ಲೋಡ್ಗೆ ನೀವು ಕೊಟ್ಟು ಹೋದ್ರೆ ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತಲ್ಲ, ಆಗಲ್ವಾ ಆ ಥರ? ಅದಕ್ಕೆ ಫೈಲು ಇದನ್ನೆಲ್ಲ ನಾವು ಕ್ಯಾಟಗರಿ ಎಲ್ಲ ಕೊಟ್ಟು ಗ್ರಾಮ್ ಸರ್ವೆ ಎಲ್ಲ ಒಂದು ರೆಫರೆನ್ಸ್ ID ಕ್ರಿಯೇಟ್ ಆದ್ಮೇಲೆ ಡಾಕ್ಯುಮೆಂಟ್ ಅದೆಲ್ಲ ಈಗ ಆಫ್ಲೈನ್ ಅಲ್ಲಿ ಅದೆಲ್ಲ ಇರಲ್ವಾ? ಆಫ್ಲೈನ್ ಅಲ್ಲಿ ಅದನ್ನೇ ಆಟೋ ಲೋಡ್ ಆಗಕ್ಕಾಗಲ್ವಾ? ಸರ್, ಏನಾಯ್ತು, ಇವರು ಗಮನ ಕೊಟ್ಟಿಲ್ಲ ಅಂದರೆ ಸರ್, ಅರ್ಧದಲ್ಲೇ ಪ್ರಾಸೆಸ್ ಕಟ್ ಆಗುತ್ತೆ ಬಟ್ ಈಗ ನೈಟ್ ಟೈಮೇ ಅದು ಅಪ್ಲೋಡ್ ಆಗೋದಕ್ಕೆ ಚೆನ್ನಾಗಿ ಆಗೋದು. ಅಂದರೆ ಸರ್, ಇವರು ವಿಂಡೋಸ್ಗೆ ಅಪ್ಲೋಡ್ ಮಾಡಿದ್ದಾರೆ ಸರ್, ಅದು ನೈಟ್ ಅಪ್ಡೇಟ್ ಆಗುತ್ತೆ ಸರ್. 24 hours ಆದಮೇಲೆ ನಮಗೆ ಡೇಟಾ ಆಗುತ್ತೆ ಸರ್. ಬಟ್ ಇವ್ರದ್ದು ಇಂಟರ್ವೆನ್ಷನ್ ಈಗ ನೀವು ಸಿಸ್ಟಮ್ ಇಟ್ಕೊಂಡು ಜನ ಕೊಟ್ಟಿದ್ರು, ಜನ ಇಲ್ಲದೆ ನೀವು ಅವ್ರನ್ನ ಸ್ವಲ್ಪ ಒತ್ತಡ ಮಾಡಿ ಬೇರೆ ಆಲ್ಟರ್ನೇಟ್ ತಗೋಬೇಕು. ಇಲ್ಲ ಅಂದ್ರೆ ಇದನ್ನ ಎಷ್ಟು ವರ್ಷ ಮಾಡ್ಕೊಂಡಿರೋದು ಈಗ? ಸರ್, ಅಡಿಷನಲ್ 8,000 ಹಾಕೊಂಡು ಅದು ಕನ್ಸಿಸ್ಟೆಂಟ್ ಆಗಿ ಮಾಡ್ತಾರೆ ಸರ್, ಅದನ್ನೇ ಕಂಟಿನ್ಯೂ ಮಾಡಿ. ಈಗ ನಿಮ್ಗೆ ಈಗ ಎಲ್ಲಿ ರೆಕಾರ್ಡ್ ರೂಮ್ ನೀವೇ ನೋಡ್ತೀರಾ? ಇಲ್ಲ ಸರ್, ಕುಮಾರಸ್ವಾಮಿ ಆಯ್ತು. ಈಗ ಇಷ್ಟು ದಿನ ಎಲ್ಲಾದ್ರೂ ಬೇರೆ ಕಡೆ ಇಟ್ಟಿದ್ದ ಫೈಲ್ಸು ಅಥವಾ ಈ ಊರ್ದು ಆ ಊರಲ್ಲಿರೋದು ಆ ಥರದ್ದು ಏನಾದರೂ ಈಗ ಬೆಳಕಿಗೆ ಬಂದಿದೆಯಾ? ಸ್ವಲ್ಪ ಇಲ್ಲ ಸರ್, ಆ ಥರ ಏನು ನಮ್ಮಲ್ಲಿ ಕಂಡು ಬಂದಿಲ್ಲ. ನಮ್ಮಲ್ಲಿ ಲಾಸ್ಟ್ ಟೈಮ್ ಒಂದ್ಸರಿ ಸ್ಕ್ಯಾನ್ ಆಗಿತ್ತು. ಸೊ ಅವರು ಅದು ಲಾಸ್ಟ್ ಟೈಮಲ್ಲಿ ಒಂದು ಬಂಡಲ್ ನಂಬರ್ ಅಂತ ಕೊಟ್ಟು ಡಾಕ್ಯುಮೆಂಟ್ಸ್ ಇಟ್ಟಿದ್ರು. ಸೊ ಅದೇ ಚಾರ್ಜಸ್ ತೊಗೊಂಡು ನಾವು ನೋಡಿಕೊಂಡು ಸ್ಕ್ಯಾನ್ ಮಾಡಿದ್ವಿ. ಇದುವರೆಗೂ ಯಾವುದೂ ಆ ಥರ ಇಲ್ಲ. ಈಗ ಸ್ಕ್ಯಾನಿಂಗ್ ಮಾಡುವಾಗ ಬೇರೆ ಏನೇನು ಹಿಂದೆ ನೀವು ಮಾಡಿರೋದು ಬರೀ ಇಂಡೆಕ್ಸಿಂಗ್ ಮಾಡಿದ್ದೀರಾ, ಸ್ಕ್ಯಾನಿಂಗ್ ಮಾಡಿಲ್ವಲ್ಲ? ಮಾಡಿದ್ರ? ಸ್ವಲ್ಪ ಮಾಡಿದ್ವಿ. ಯಾವಾಗ? 14-15 ಸೊ ಈಗ ಇದು ಮಾಡ್ತಾ ಈಗ ಎಷ್ಟು ಪರ್ಸೆಂಟೇಜ್ ಆಗಿದೆ ಇದುವರೆಗೂ? ಸರ್, ನಮ್ಮದು 2.6 lakhs ಆಗಿದೆ ಸರ್ ಪೇಜಸ್. ಒಂದು 45 lakh pages ಅಂತ ಎಸ್ಟಿಮೇಟೆಡ್ ಇದೆ. ಸೊ ಇನ್ನೂ 10% ರೀಚ್ ಆಗಿದೆ. 5% ಅಲ್ಲಿ ಇದೆ ಸರ್. ಯಾವ ಕಾಲಕ್ಕಪ್ಪ ನೀವು ಮಾಡೋದು? 10,000 ಅಂದ್ರೆ ತಿಂಗಳಿಗೆ 20,000 22,000 ತಿಂಗಳಿಗೆ 2.5 ಲಕ್ಷ. 2.5 ಲಕ್ಷ. ಸೊ ಹಂಗಂತಂದ್ರೂ ನಿಮ್ಗೆ ಮೋರ್ ದೆನ್ 1 year ಬೇಕಲ್ಲ? ಇನ್ನೊಂಚೂರು ಹ್ಯಾಂಡ್ಸ್ ಹಾಕೊಂಡು ಕೂಡ. ಸೊ ಈಗ ಬೇರೆ ಯಾವುದು ಈಗ ಮಿಸ್ಸಿಂಗ್ ರೆಕಾರ್ಡ್ಸ್ ಸಿಕ್ಕಿರೋದು ಆ ಥರದ್ದೇನು ಕಂಡು ಬಂದಿಲ್ವಾ? ಗೊತ್ತಾಗೋದಿಲ್ವಾ? ಅದು ಬಂಡ್ಲು ಮಿಸ್ ಮ್ಯಾಚ್ ಆಗಿರೋದು ಸಿಕ್ಕಿದೆ ಸರ್. ಆ ಬಂಡ್ಲು ಮಿಸ್ ಮ್ಯಾಚ್ ಅಂದ್ರೆ ಈಗ ಬಂಡಲ್ ನಂಬರ್ 84 ಅಲ್ಲಿ ಇರೋ ರೆಕಾರ್ಡ್ಸ್ ನಾವು ಹುಡುಕ್ಬೇಕಾದ್ರೆ ಯಾವ್ದಾದ್ರು ಲಾಸ್ಟ್ ಟೈಮ್ ತಗೊಂಡಾಗ ಮಿಸ್ಪ್ಲೇಸ್ ಆಗಿ ಅದು 84 85 ಏನೋ ಸೇರಿಸಿದ್ರೆ ಅಂತ ಫೈಲ್ಗಳು ಮಿಸ್ಪ್ಲೇಸ್ ಆಗಿರೋದು ಅದೇ ಬಂಡಲ್ ಕಂಟಿನ್ಯೂ. ಬಟ್ ಬೇರೆ ಫೈಲ್ಸ್ ಯಾವುದು ಸಿಕ್ಕಿಲ್ಲ ಸರ್.
ಅಲ್ಲ ಇವ್ರದ್ದು ಇನ್ನೊಂದು ಊರಲ್ಲಿ ಇರೋದು ಆ ಥರದ್ದು ಆ ಥರ ಇದೆ ಸರ್. ಟಾಯ್ಲೆಟ್ ಪೇ ಅಂಡ್ ಯೂಸ್ ಮಾಡಿ ಆಪರೇಟ್ ಮಾಡೋಕ್ಕೆ ಏನಪ್ಪ ಕಷ್ಟ? ಪಬ್ಲಿಕ್ ಸ್ಪೇಸ್ ಅಲ್ಲಿ ಇದೆ, ಯಾರು ಬೇಕೋ ಬಂದು ಯೂಸ್ ಮಾಡ್ತಾರೆ. ಅದು ಚಾಲನೆ ಮಾಡೋಕ್ಕೆ ಏನು? ಇದು ಆ ಕಾಲದಿಂದ 6-7 ವರ್ಷದಿಂದ ನಡೀತಾ ಇರೋ ಚರ್ಚೆ. ಯಾವ ಟೆಂಡರ್ ಯಾರು ಬರ್ತಾರೋ ಅವ್ರಿಗೆ ಕೊಡ್ರಿ, ಸುಮ್ಮನೆ ಒಬ್ಬರಿಗೆ ಉದ್ಯೋಗನೂ ಸಿಗುತ್ತೆ, ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಬಂದಿದ್ರಲ್ಲಿ. ಏನ ಅದೆಲ್ಲ ಮಾಡಕ್ಕೆ ನಿಮ್ಗೆ ಹೇಳ್ಬೇಕೇನಪ್ಪ? ಅದನ್ನ ಮಾಡ್ಬಿಟ್ರೆ ಏನು ಯಾರು ಇದೆಲ್ಲ ನೋಡಿ. ಎಲ್ಲ ಏನಾಗಿದೆ ನೀವೆಲ್ಲ ಸರ್ವೇ ಇರ್ತಾರೆ ಸೂಪರ್ವೈಸರ್ ಏನು ನಿಮ್ದು ಈಗ 1 to 5 ಮಾಡಿದ್ದೀರಾ? ಆಗಿ ಎಷ್ಟು ಬಂದಿದೆ 10 to 5 ಮಾಡಿರೋದು ನಿಮ್ಗೆ? ಬ್ಲಾಕ್ಸ್ ಅಷ್ಟೇ. ಯಾವಾಗಿಂದ ಈಚೆಗೆ ಸ್ಟಾರ್ಟ್ ಆದಾಗಿಂದ ಮುಗಿಸಿದ್ರೆ ಯಾವಾಗ? ಈಗ ಅದರಲ್ಲಿ ಮೆಜರ್ಮೆಂಟ್ ಎಷ್ಟಾಗಿದೆ? ಮೆಜರ್ಮೆಂಟ್ ಅದರಲ್ಲಿ 170 ಯಾಕೆ ಅಷ್ಟು? ಆವಾಗ 1 ತಿಂಗಳಲ್ಲಿ 300 ಮಾಡಿ, ಇವಾಗ ಯಾಕೆ 4 ತಿಂಗಳಿಂದ ಈ ಮಾಡಿರೋದು ಬರೀ 170? ಯಾಕೆ? 1 to 5 ಯಾಕೆ ಕಳಿಸ್ತಾ ಇಲ್ಲ? ಎಲ್ಲಿ ಈಗ ಅವರೇ ನಿಮ್ಮ ಮುಂದೆ ಹೇಳ್ತಾವ್ರಲ್ಲ 204 ಬ್ಲಾಕ್ ಮಾತ್ರ ಬಂದಿದೆ. ಅವ್ರು ಹೇಳ್ತಾರ ತಪ್ಪಿದ್ರೆ ಹೇಳಿ. ಮತ್ತೆ ಯಾಕೆ ನೀವು ಪೆಂಡಿಂಗ್ ಇಡ್ತಾ ಇರೋದು? ಅಷ್ಟೇನಾ? ಹಂಗಾದ್ರೆ ಡಿಕ್ಲೇರ್ ಮಾಡಿ ಆಲ್ ಎಲಿಜಿಬಲ್ ಪ್ಲೇಸಸ್ ಎಲ್ಲ ಮಾಡ್ಬಿಟ್ಟಿದೀವಿ ಅಂತ. ದೆನ್ ಇವಾಗ ಒಂದು ಒಟ್ನಲ್ಲಿ ಮಾಡಕ್ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ. ಈಗ ಮಾಡ್ತಾ ಇದ್ರೆ 1 ತಿಂಗಳಲ್ಲಿ 300 ಆಗೋದು ಏನು, 4 ತಿಂಗಳಲ್ಲಿ 200 ಆಗೋದು ಏನು? ಈಗ 4 ತಿಂಗಳಿಗೆ ಬರೀ 200 ಯಾಕಾಗಿದೆ? ಐ ರಿಪೀಟ್ ಮೈ ಕ್ವೆಶ್ಚನ್. ನೀವು ಎಲ್ಲೆಲ್ಲೋ ನನ್ನನ್ನ ಗಿರಿಕೆ ಓಡಿಸ್ತೀರಿ. ನಾನು ಕೇಳ್ತಾ ಇರೋದು 1.5 ತಿಂಗಳಲ್ಲಿ 300 ಆಗಿತ್ತು. ಈಗ 4 ತಿಂಗಳಲ್ಲಿ ಬರೀ 200 ಯಾಕಾಗಿದೆ? ಯಾಕೆ? ಬೇಕಂತೆ ಸ್ಲೋ ಡೌನ್ ತಾನೆ. ಮತ್ತೆ ಇನ್ನೇನ್ ಕೆಲಸ ಇದೆಯಪ್ಪ? ರೆವಿನ್ಯೂದು ಬೇರೆ ಏನ್ ಕೆಲಸ ಇದೆ ಹೇಳಿ? ಬೇರೆ ಏನೇನೋ ಮಾಡ್ತೀರಾ, ನಿಮ್ಗೆ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಇದೆ. ರೆವಿನ್ಯೂದು ಇನ್ನೇನ್ ಕೆಲಸ ಇದೆ? ಹೇಳಿ ಮತ್ತೆ ಎಲ್ಲಿ ಸ್ಪೀಡ್ ಅಪ್? ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಇಲ್ಲ, ಕೆಲಸದಲ್ಲಿ ಆಗಿದ್ರೆ ಇದೆ ಅಂತ ಅರ್ಥ. ಕೆಲಸದಲ್ಲಿ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಅವ್ರು 204 ಬಂದಿತ್ತು, 170 ಮಾಡಿದೀವಿ ಅಂತ ಹೇಳ್ತಾರೆ. ನೀವು ಉಳಿದಿದ್ದು ಕೊಟ್ರೆ ಮಾಡ್ತಾರೆ, ನೀವು ಕೊಡ್ತಾ ಇಲ್ಲ. ನೋಡ್ರಿ, 3 ಅದು ಒಂದು ನಂಬರ್ ಅಲ್ಲ, ಅದು ಒಂದು ನಂಬರ್. ಬ್ಲಾಕ್ಸ್ ಕೇಳ್ತಾ ಇದ್ದೀನಿ. 3 ಬ್ಲಾಕಾ? 3 ನಂಬರ್? 3 ಸರ್ವೆ ನಂಬರ, 3 ಬ್ಲಾಕ್ ಅಷ್ಟೇ. 3 ಬ್ಲಾಕ್. ಮಿಸ್ಸಿಂಗೂನು ಅದ್ರಲ್ಲಿ ನೀವು ಈಗ ಅಲ್ಲಿ ನೋಡಿದ್ವಲ್ಲ, ಅಂತವನ್ನೆಲ್ಲ ಮಿಸ್ಸಿಂಗ್ ಕಳ್ಸಿದ್ರೆ ಏನ್ ಪ್ರಯೋಜನ? ಎನಿವೆ, ಈಗ ನೀವು ಯಾವ್ದಾದ್ರು ಒಂದು ಸರ್ವೆ ಮಾಡ್ಕೊಂಡು ಬಂದಿದ್ದು ನೆಕ್ಸ್ಟ್ ಏನ್ ಪ್ರೋಸೆಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇತ್ತೀಚೆಗೆ ಈಗ ರೀಸೆಂಟ್ ಆಗಿ ಈ ವಾರದಲ್ಲಿ ಯಾವ್ದಾನ ಸರ್ವೆ ಮಾಡಿದ್ಯಾ? ಮಾಡ್ಕೊಂಡು ಬಂದು ಆಮೇಲೆ ಇಲ್ಲಿ ಏನ್ ಮಾಡ್ತೀರಾ? ಆಫೀಸ್ ಕೆಲಸ ಏನು ತೋರಿಸಿ.
ಇದು ಒಂದು ಬಂದ. ಎಸ್ ಸರ್ ನಾವೆಲ್ಲ ನೋಟಿಸ್ ಚೆಕ್ ಮಾಡಿ ಸರ್ ಓಕೆ. ಈಗ ಫಸ್ಟು ಆಕಾರ ಬಂದನ್ನ ಚೆಕ್ ಮಾಡ್ತಾ ಇದ್ದೀವಿ, ಸರಿಯಾದ ಚೆಕ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಈಗ ಆಕಾರ ಬಂದು ಡಿಜಿಟೈಸ್ ಆಗಿದ್ರೆ ಇದನ್ನೆಲ್ಲ ನೀವು ಕೈ ಬರಹದಲ್ಲಿ ಯಾಕೆ ಬರ್ಕೊಂಡಿದ್ದೀರಿ? ಆಟೋ ಜನರೇಟ್ ಯಾಕೆ ಆಗೋದಿಲ್ಲ? ಆಕಾರ ಬಂದು ಡಿಜಿಟೈಸ್ ಆಗಿದೆಯಲ್ಲ, ಆದ್ಮೇಲೆ ನೀವು ಅದನ್ನ ಕಾಪಿ ಮಾಡ್ಕೊಳ್ಳೋದು ಯಾಕೆ ಅಂತ ಕೇಳ್ತಾ ಇದ್ದೀನಿ. ಪ್ರಿಂಟ್ ಔಟ್ ಸಿಗಲ್ವಾ? ಇವಾಗ ಕೊಟ್ಟಿದ್ದಾರೆ ಸರ್, ಚೆಕ್ ಮಾಡಿ. ಈಗಲ್ಲ, ಇದು ನಿಮ್ಮ ಅಲ್ಲಿಂದ ಕಾಪಿ ಮಾಡ್ಕೊಂಡಿರೋದು ನೋಟಿಸ್ ಯಾಕೆ ಆಟೋ ಜನರೇಟ್ ಆಗೋದಿಲ್ಲ? ಇದೆಲ್ಲ ಯಾಕೆ ಕೈ ಬರ ಕೊಡ್ಬೇಕು? ಇವರಿಗೆ ಹೌದ್ರಿ, ನೋಟಿಸ್ ಪ್ರಿಂಟ್ ಯಾಕೆ ಆಟೋ ಜನರೇಟ್ ಆಗೋದಿಲ್ಲ? ವೈ ಇಟ್ ನೀಡ್ಸ್ ಟು ಬಿ ರಿಟನ್ ಬೈ ಹ್ಯಾಂಡ್? ಮಾಡೋದಕ್ಕೆ ಏನು ರಾಕೆಟ್ ಸೈನ್ಸಾ? ಇದು ಮೋಜಿನಲ್ಲಿ ಏನು ರೀ, ಈ ನೋಟಿಸ್ ಫಾರ್ಮ್ ಹಾಕ್ಬಿಟ್ಟು ಅದನ್ನ ಸಿಸ್ಟಮ್ ಬಿಟ್ಟು ಇದನ್ನ ಬರೆಯಕ್ ಆಗೋದಿಲ್ವೇನ್ರಿ? ಇವೆಲ್ಲ ಮ್ಯಾನ್ಯುವಲ್ ಯಾಕ್ರಿ ಮಾಡ್ಬೇಕು? ಹ್ಯೂಮನ್ ಟೈಮ್ ವೇಸ್ಟ್ ಮಾಡಕ? ಈ ನೋಟಿಸ್ ಆಟೋ ಜನರೇಟ್ ಮಾಡಕ್ಕೆ ಏನ್ ಕಷ್ಟ? ಸರ್ ಅದು ಲಾಗಿನ್ ನಲ್ಲಿ ಇವಾಗ ಏನು ಮೋಜಿನಲ್ಲಿ ಆಗ್ತಾ ಇದೆ ಸರ್, ಇದು ಹಿಡುವಳಿ ನಂಬರ್ದು. ಅದೇ ನಾವು ತಂದರೆ ನಮ್ಮ ಮೋಜಿನಲ್ಲಿ ಎಂಟ್ರಿ ಆಗಿದ್ದು ಆಟೋಮೆಟಿಕಲಿ ನಾವು ಡೇಟ್ ಕೊಟ್ಟಾಗ ಅದೇ ನೋಟಿಸ್ ಜನರೇಟ್ ಆಗುತ್ತೆ. ಸೊ ಆ ಥರದಿಂದ ಈ ದರಖಾಸ್ತಿಗೆ ಇದು ಮಾಡಿಲ್ಲ ಸರ್. ನೀವು ಕೇಳಬೇಕು. ಅದೇ ಆಟೋಮೆಟಿಕ್ ನಿಮ್ಗೆ ಇದೇ ಬೇಕಾಗಿದೆ, ಕೈಯಲ್ಲಿ ಬರ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಕಲ್ಲ. ಏನೋ ಮಾಡ್ತಾ ಇದ್ದೀನಿ ಅಂತ ತೋರಿಸ್ಬೇಕಲ್ಲ ನಮ್ಗೆಲ್ಲ. ನಿಜವಾಗಿ ಇದು ಕೂತ್ಕೊಂಡು ಬರೆಯೋ ಅವಶ್ಯಕತೆ ಇದೆಯಾ? ಒಬ್ಬೊಬ್ರಿಗೂ ನನ್ನ ನೋಟಿಸ್ ಬರೆಯೋ ಅವಶ್ಯಕತೆ ಇದೆಯನ್ರಿ? ಬಟನ್ ಒತ್ತಿದ್ರೆ ಪ್ರಿಂಟ್ ಆಗ್ಬೇಕು, ಆದ್ರೆ ನೀವು ತೋರಿಸ್ಬೇಕಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ. ಇದನ್ನ ಬರೆಯಕ್ ಒಂದಿನ ಓದ್ತದೆ. ಇಲ್ಲ ಸರ್, ಮೋಜಿನಲ್ಲಿ ಆ ಥರ ಎಲ್ಲೂ ಅದೇ ಥರ. ಹೌದ್ರಿ, ಅಲ್ಲಿರೋದನ್ನ ಇಲ್ಲಿ ಮಾಡಕ್ ಏನು? ಮೇಲಿಂದ ನಿಮ್ ಬಾಯ್ ಬಿಟ್ಟು ಕೇಳಕ್ ಏನು? ಯಾವಾಗ ಕೇಳಿದೀರ? ನಾನೇ ಇಷ್ಟು ವಿಸಿ ಮಾಡಿದ್ದೀನಿ, ನಿಮ್ಗಳ ಜೊತೆಗೆ ಒಂದು 10 ಮಾಡಿದ್ದೀನಿ. ಯಾವತ್ತನ ಹೇಳಿದೀರಾ ಇದೆಲ್ಲ ಆಟೋಮೇಟ್ ಮಾಡಿ ಸ್ವಾಮಿ ಅಂತ? ಇದಕ್ಕೆ ಹೇಳೋದು, ನಿಮಗೆ ಇದೇ ಇರ್ಬೇಕಾಗಿದೆ. ಆಯ್ತು, ಮುಂದೆ ಕೇಳಿ. ಅದಕ್ಕೆ ಕೇಳ್ತಾ ಇರೋದು, ಇಂಥದ್ದು ಏನೇನು ಇಟ್ಕೊಂಡಿದ್ದೀರಾ ಓಬಿರಾಯನ್ ಕಾಲದ್ದು ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ನಾನು ಕೇಳ್ತಾ ಇರೋದು. ಎಲ್ಲ ನಿಮ್ಗೆ ಇಷ್ಟು ಹೇಳ್ತಾ ಇದ್ದೀನಿ, ಇದನ್ನೆಲ್ಲ ಪ್ರೋಸೆಸ್ ಅನ್ನ ಡಿಜಿಟೈಸ್ ಮಾಡ್ರಿ ಅಂತ. ಎಲ್ಲ ಅನಗತ್ಯವಾಗಿ ನಿಮ್ದು ಟೈಮ್ ವೇಸ್ಟ್ ಇದ್ರಲ್ಲಿ. ಬಟನ್ ಒತ್ತಿದ್ರೆ ಆಗ್ಬೇಕಿದೆಲ್ಲ. ಸುಮ್ಮನೆ ಸಿಬ್ಬಂದಿಗೆ ಅನಾಗತ್ಯವಾಗಿ ಕೆಲಸ ಜಾಸ್ತಿ ಮಾಡೋದು ಇದೆಲ್ಲ. ಮುಂದಕ್ಕೆ ಕೇಳಿ, ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ಅಂತಾನೆ ಕೇಳ್ತಾ ಇರೋದು. ಇದು ನೋಟಿಸ್ ಆಯ್ತು, ಆಮೇಲೆ ಮುಂದಕ್ಕೆ ಕೇಳಿ. ನೋಟಿಸ್ ಆದ್ಮೇಲೆ ಜನಗಳಿಗೆಲ್ಲ ನೋಟಿಸ್ ಜಾರಿ ಮಾಡಿದ್ದಾರೆ. ಆಮೇಲೆ ಅರ್ಥ ಹೋಗ್ತದೆ ಸರ್. ನಮ್ಮ ಮೂಲ ಸರ್ವೆ ನಂಬರ್ 24. ಇದರೊಳಗಡೆ ಮೊದಲು ಈ ಸರ್ವೆ ನಂಬರಲ್ಲಿ ಎಷ್ಟು ಜನಕ್ಕೆ ಮಂಜೂರಿ ಆಗಿದೆ, ಅವ್ರ ಹೊಸ ಸರ್ವೆ ನಂಬರ್ ಆಗಿದೆ, ನಮಗೆ ಇನ್ಕಾರ್ಪೊರೇಟ್ ಮಾಡ್ತೀವಿ ಸರ್. ಇದರಲ್ಲಿ 1, 2, 3. ರೆಡ್ ಅಂದ್ರೆ ಏನು, ಬ್ಲಾಕ್ ಅಂದ್ರೆ ಏನು? ಬ್ಲಾಕ್ ಅಂದ್ರೆ ಈ ಹಿಂದೆ ಆಲ್ರೆಡಿ ಇಸ ಆಗೋಗಿದೆ, ಕೋಡಿ ಆಗಿದೆ, ದುರಸ್ತ್ ಆಗಿದೆ. ರೆಡ್ ಅಲ್ಲಿ ಇರೋದನ್ನ ಇವಾಗ ಒಂದಾಗ ಮಾಡಿದ್ವಿ. ಅದು ಬರೀ ಕೈ ಏನೋ ಹ್ಯಾಂಡ್ ಡ್ರಾಯಿಂಗ್ ಇದೆ ಅಷ್ಟೇ. ಅದು ಅಂದ್ರೆ ಮಂಜೂರಿಯಲ್ಲಿ ಲೈನ್ ಡ್ರಾಯಿಂಗ್ ಏನೋ ಒಂಥರ ಇದೆ ಅಷ್ಟೇ. ಮಂಜೂರಿ ಮಾಡ್ಬೇಕಾದ್ರೆ ಮಂಜೂರಿ ಆಗಾಯ್ತು. ಇನ್ನೂ ಒಂದು ಆಲ್ರೆಡಿ ರೆವಿನ್ಯೂ ಸ್ಕೆಚ್ ಆಗಿರುತ್ತೆ ಸರ್. ರೆವಿನ್ಯೂ ಸ್ಕೆಚ್ ನಮ್ಮ ವಿಐಗೆ ಯಾರೋ ಬರ್ದಿರ್ತಾರೆ ಅಷ್ಟೇ, ಕಚ್ಚಾ ಸ್ಕೆಚ್ ಸರ್. ಇದು ಇವಾಗ ಸರ್ವೆ ಹೋಗ್ಬಿಟ್ಟು ಅನುಭವ ಎಂಜಾಯ್ಮೆಂಟ್ ಇರುತ್ತೆ. ಅದೇ ಪ್ರಕಾರ ಹೊಡಿತಕ್ಕೆ ಮಂಜೂರಿ ಎಷ್ಟಾಗಿದೆ, ಅಲ್ಲಿ ಎಂಜಾಯ್ಮೆಂಟ್ ಎಷ್ಟಾಗಿದೆ. ಇದನ್ನು ನೀವು ಮತ್ತೆ ಟೈಪ್ ಮಾಡಿರೋದಾ ಅಥವಾ ಆಟೋ ಜನರೇಟ್ ಆಗಿದೆ? ಯಾಕೆ ಟೈಪ್ ಮಾಡಬೇಕು? 1 to 5 ಇಂದ ಡೈರೆಕ್ಟ್ ಇಲ್ಲಿಗೆ ಯಾಕೆ ಬರಬಾರ್ದು ಸರ್? ಈಗ ಬರೀ ನಮ್ದು ಅನುಬಂಧ ಒಂದು ಜನರೇಟ್ ಆಗೋವರೆಗೂ ಮಾತ್ರ ಡಿಸ್ಪ್ಲೇ ಮಾಡಿ. ಹೌದು. ನೆಕ್ಸ್ಟ್ ನಾವು 15 ಡೇಸ್ ಅಲ್ಲಿ ಇದು ಈ ಸರ್ವೆ ಪ್ರಾಸೆಸ್ ಗೊತ್ತಿತ್ತು ಇಷ್ಟೇ ಸರ್. ಏನ್ರಿ ಇದೆಲ್ಲ ಈ ಒಂದೇ ಹೆಜ್ಜೆ ಯೋಚನೆ ಮಾಡೋದು, ಅದಾದ್ಮೇಲೆ ಇನ್ನೊಂದು ಹೆಜ್ಜೆ ಬಗ್ಗೆ ಅಷ್ಟೇ. ನೀವು ನಡೆಯುವಾಗ ರೋಡ್ ಮೇಲೆ ಬರೀ ಒಂದ್ ಹೆಜ್ಜೆದ ಯೋಚನೆ ಮಾಡ್ತೀರಾ, ಅದಾದ್ಮೇಲೆ ಮುಂದಿನ ಹೆಜ್ಜೆ ಇಡ್ಬೇಕಾ ಇಲ್ವಾ? ಅಲ್ಲಿ ಏನ್ ಅವಶ್ಯಕತೆ ಇದೆ ಯೋಚನೆ ಮಾಡ್ಬೇಕಾ ಇಲ್ವಾ? ಈ 1 to 5 ವರ್ಗೂ ಡಿಜಿಟೈಸ್ ಆದ್ರೆ ಮತ್ತೆ ಯಾಕೆ ಮ್ಯಾನ್ಯುವಲ್ ಬರ್ಬೇಕು? ಅನೆಕ್ಸರ್ ಒಂದು ಇಶ್ಯೂ ಆದ್ಮೇಲೆ ಅದನ್ನೇ ಯಾಕೆ ಡೈರೆಕ್ಟ್ ಡೇಟಾ ಇಲ್ಲಿಗೆ ಫೀಡ್ ಆಗ್ಬಾರ್ದು? ಈಗ ಸಾಫ್ಟ್ವೇರ್ ಅಲ್ಲಿ ನೀವೆಲ್ಲ ಏನ್ರಿ ಮಾಡ್ತಾ ಇದ್ದೀರಿ? ಏನ ಅವ್ರ ಒಬ್ರಿಗೆ ನಾ ಬುದ್ಧಿ ಇರೋದು, ಬಾಯ್ಬಿಟ್ಟು ಹೇಳಕ್ಕೆ ನಿಮ್ಗೆಲ್ಲ ಅದನ್ನ ಡೈರೆಕ್ಟ್ ಮಾಡಿ ಸ್ವಾಮಿ. ಇದೆಲ್ಲ ಸುಮ್ಮನೆ ಈಗ ಇಷ್ಟು ಡೇಟಾ ಎಂಟ್ರಿ ಮಾಡಬೇಕು, ಕರೆಕ್ಟಾ? ಇಷ್ಟು ಡೇಟಾ ಎಂಟ್ರಿ ಮಾಡಕ್ಕೆ 2 hours ವೇಸ್ಟ್. ಅದ್ರ ಟ್ರೈನಿಂಗ್ ಕೊಟ್ಟರು ಸರ್ ನಮಗೆ. ಈ ಥರ ಫಸ್ಟಿಗೆ ತಹಸೀಲ್ದಾರಿಂದ ADLR ಬರುತ್ತೆ, ADLR ಸೂಪರ್ವೈಸರ್ ಬರುತ್ತೆ, ಸೂಪರ್ವೈಸರು
ಇವರಿಗೆ ಸರ್ವೇರಿಗೆ ಅಲರ್ಟ್ ಮಾಡ್ತಾರೆ. ಅವ್ರು ಅಲರ್ಟ್ ಮಾಡಿದ್ರು ಮತ್ತು ಏನು ನಾವು ಹಿಡುವಳಿ ನಂಬರ್ದೇನು ಮೋಜಿಂಗ್ನಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಇದ್ವಿ ಅದೇ ಥರ ಅಪ್ಲೋಡ್ ಆಗಿ ಇದು ಬರುತ್ತೆ ಅಂತ ಹೇಳಿದ್ರು ಸರ್. ಬಟ್ ಅದನ್ನು ಸಾಫ್ಟ್ವೇರು ಅದಿದೆ ಸರ್. ಕೇಳ್ಬೇಕ್ರಿ. ಇಲ್ಲ ಸರ್, ಅವರೇ ಹೇಳಿದ್ರು ಸರ್. ಯಾಕೆ ಕೊಟ್ಟಿಲ್ಲ ಅಂತ ಕೇಳ್ಬೇಕು. ಹಾಗಾದ್ರೆ ನಿಮ್ಗೆ ಕೂತ್ಕೊಂಡು ಅದೇನೋ ಅವನು ಚಂದ್ರಗುಪ್ತನ್ ಕೆಲಸ ಮಾಡ್ಬೇಕು. ನೀವು ಎಲ್ಲ ಸೂತ್ರ ನಿಮ್ ಕೈಯಲ್ಲೇ ಇರಬೇಕು. ಬಿಟ್ಕೊಡಕ್ ನೀವು ತಯಾರಿಲ್ಲ. 1 to 5 ವರ್ಗೂ ಜನರೇಟ್ ಆಗಿದ್ದು ನೆಕ್ಸ್ಟ್ ಮಾಡ್ಕೊಡಿ ಸ್ವಾಮಿ ಇದೇನು ಅಂತ ಕೇಳಕ್ ಏನ್ರಿ ನಿಮ್ಗೆ? ಆಯ್ತು, ನೆಕ್ಸ್ಟ್ ಹೇಳಿ. ಈಗ ಆಯ್ತು ಸರ್, ಇಷ್ಟನ್ನ ಅರ್ಥ ಮಾಡ್ಕೊಂಡು ಇದು ಮಾಡಿದ್ದಾರೆ ಸರ್ ಸರ್ವೇರು. ಅಲ್ಲ, ಇನ್ನೂ ಸರ್ವೆ ಇದು ಅಳತೆ ಇದು ಇಟ್ಕೊಂಡು ಹೋಗ್ತಾರೆ ಅಷ್ಟೇ. ಅಳತೆ ಆದ್ಮೇಲೆ ಮಂಜೂರಿ ಅಂತ ಆಯ್ತು. ನೀವು ಅಷ್ಟಕ್ಕೆ ಯಾಕೆ ಜಂಪ್ ಆಗ್ತೀರಿ? ಈಗ ಇದನ್ನ ಎತ್ಕೊಂಡು ಸರ್ವೆಗೆ ಹೋಗಿದ್ದೀರಾ. ಸರ್ವೆಗೆ ಏನ್ ಎತ್ಕೊಂಡು ಹೋಗ್ತಾರೆ? 10 ವರ್ಷ ಸ್ವಲ್ಪ ಸರ್ವೆಗೆ ಹೋಗೋವಾಗ ಏನ್ ಎತ್ಕೊಂಡು ಹೋಗ್ತಾರೆ? ಸರ್ವೆಗೆ ಹೋಗ್ಬೇಕಾದ್ರೆ ಈ ಸರ್ವೆ ನಂಬರ್ 24 ಇದೆ ಸರ್. ಇದ್ರ ಮೂಲ ಟಿಪ್ಪಣಿ ತಗೊಂಡು ಹೋಗ್ತಾರೆ. ಡ್ರಾಯಿಂಗ್ ಮಾಡಿ 10 ವರ್ಷ ಸ್ವಲ್ಪ ಡ್ರಾಯಿಂಗ್ ಮಾಡ್ತಾರೆ. ಇದ್ರಾಗ ಹಾಕಿಲ್ಲ ಸರ್ ಅವರು, ಅದನ್ನ ರೆಡಿ ಮಾಡ್ಕೊಟ್ಟಿದ್ದಾರೆ. ಹೆಂಗಿರುತ್ತೆ ಅದು ತೋರಿಸಿ. ಮೂಲ ಟಿಪ್ಪಣಿ ಅಲ್ಲಿದೆ, ಅದರಲ್ಲಿ ಟಿಪ್ಪಣಿ ಕೂಡ 24 ಏನು ಅಂತ ನಾವು ಕಣ್ಣಾರೆ ನೋಡ್ಬೇಕು. ಮೂಲ ರೆಕಾರ್ಡ್ ಸರ್ ಇದೆ ಸರ್. ಇದನ್ನ ಡ್ರಾಯಿಂಗ್ ಮಾಡಿದ್ರೆ ಈ ಶೇಪ್ ಬರುತ್ತೆ ಸರ್. ಅರ್ಥ ಆಗ್ಲಿಲ್ಲ ನೀವು ಹೇಳಿದ್ರು ಸರ್. ಇದು ಟಿಪ್ಪಟ್ನಲ್ಲಿ 24 ಚೈನು ಸಮಥಿಂಗ್ ಬರ್ತದೆ ಸರ್. ಇದನ್ನ ನಾವು ಸ್ಕೇಲ್ಗೆ ಡ್ರಾ ಮಾಡಿದಾಗ ಸರ್, ದಿಸ್ ಇಸ್ ರಫ್ ಸರ್. ರಫ್ ದಿಸ್ ಇಸ್ ಫಾರ್ ದ ಸ್ಕೇಲ್ ಸರ್. ಟಿಪ್ಪಣ್ಣ ಈ ಹಿಂದೆ ಮೂಲದಲ್ಲಿ ಮಾಡಿರೋದು ಹೀಗೆ ಡಿಸ್ಕ್ರಿಪ್ಷನ್. ಟಿಪ್ಪಣಿ ಇಸ್ ಮೋರ್ ಡಿಸ್ಕ್ರಿಪ್ಟಿವ್. ಅದರಲ್ಲಿ ಚೈನ್ ಇದು ಹಾಕಿ ಫೀಲ್ಡಲ್ಲಿ ಏನು ಮಾಡ್ತಾರೋ ಅದು ಟಿಪ್ಪಣ್ಣಲ್ಲಿ ಹಾಕೋತಾರೆ. ಅದನ್ನು ಸ್ಕೇಲಿಗೆ ತರ್ತಾರೆ. ಬಟ್ ಇಸ್ ಪಕ್ಕ ಸರ್. ಇದನ್ನ ಟಿಪ್ಪಣ್ಣ ಸ್ಕೇಲ್ ದಿಸ್ ಇಸ್ ಡನ್ ಇನ್ ಆನ್ ದ ಫೀಲ್ಡ್. ದಿಸ್ ಇಸ್ ಡನ್ ಆನ್ ದ ಟೇಬಲ್ಸ್. ಟೇಬಲ್ ಅನ್ನು ಡ್ರಾಯಿಂಗ್ ಮಾಡ್ಕೊಂಡು ಇದನ್ನು ಸ್ಕೇಲಿಂಗ್ ಮಾಡಿದಾಗ ಡ್ರಾಯಿಂಗ್ ಈಸಿ ಮಾಡ್ತಾರೆ. ಸ್ಪಾಟಲ್ಲಿ ಅವ್ರು ಹೋಗ್ಬಿಟ್ಟು ಈ ಬಾಂದು ಇದೆ ಅಂತ ಅರ್ಥ ಮಾಡ್ತಾರೆ. ಮೂಲ ಫಸ್ಟ್ ಅರ್ಥ ಮಾಡ್ಕೊಳ್ತಾರೆ. ಅದರೊಳಗಡೆಗೆ ಇವರೆಲ್ಲ ಮಂಜೂರಿ ಎಂಜಾಯ್ಮೆಂಟ್. ಈ ಎಂಜಾಯ್ಮೆಂಟು ಇದೇ ಥರ ಮಾಡ್ತಾರೆ ಸರ್. ಇದೇ ಥರ ಹೊಸದಾಗಿ ಇಂಡಿವಿಜುವಲ್ ಟಿಪ್ಪಣ್ ಮಾಡ್ತಾರೆ. ಆ ಟಿಪ್ಪಣ್ ಈ ಟಿಪ್ಪಣ್ ಅಂತ ಇದು ಕ್ಯಾಲ್ಕುಲೇಷನ್ ಶೀಟ್ ಉದ್ದ ಆಗಲ್ಲ. 1 ಎಕರೆ 23 ಈಗ ನಾನು ಕೇಳೋದು, ಇದು ಚೈನಲ್ಲಿ ಅಳತೆ ಮಾಡಿದ್ರೆ ಫಸ್ಟ್ ಟಿಪ್ಪಣ್ ಕಾಪಿ ಮಾಡಬೇಕು, ಆಮೇಲೆ ಇಲ್ಲಿ ಬಂದು ಕೂತ್ಕೊಂಡು ಸ್ಕೇಲ್ಗೆ ಡ್ರಾ ಮಾಡಬೇಕು. ಈಗ ನೀವು ಅಲ್ಲಿ GPS ಪಿಕಪ್ ಮಾಡಿದ್ರೆ ಇದರ ಪ್ರಕಾರ ಅದೆಲ್ಲ ಯಾಕೆ ಬೇಕು ಹಾಗಾದ್ರೆ? ಅವಾಗ ಆಗ ಮಾಡ್ಬೋದು. ಈಗ ಇದ್ರದ್ದು GPS ಇದೆ ಆಯ್ತಾ? ಈಗ ಇನ್ನ ನೆಕ್ಸ್ಟ್ ಇವ್ರದ್ದು GPS ಆಯ್ತು. ಆದ್ಮೇಲೆ ಈ ಟಿಪ್ಪಣ್ಣು ಮತ್ತೆ ಇಷ್ಟೊಂದು ಇದೆಲ್ಲ ಕ್ಯಾಲ್ಕುಲೇಷನ್ ಶೀಟ್ ಇದು ಯಾಕೆ ಬೇಕಾಗುತ್ತೆ? ಸೂಪರ್ ಇಂಪೋಸ್ ಮಾಡಿದ್ರೆ ಸಾಕು. ಮಾಡೋದು ಸರ್. ಇನ್ನೂ ಅದನ್ನ ನಮಗೆ ತಾವು ರೋವರ್ಸ್ ಎಲ್ಲ ಕೊಟ್ಟಿದ್ದೀವಿ. ನೀವು ಎಗೇನ್ ನಿಮ್ಗೆ ಚೈನ್ ಇಟ್ಕೊಂಡು 4 ಜನ ಹೋಗಿ ಅದೇ ಮಾಡಬೇಕು. ರೋವರ್ಸ್ ಕೊಟ್ಟಿರೋದನ್ನ ಯೂಸ್ ಮಾಡಕ್ ತಯಾರಿಲ್ಲ. ನಿಮ್ ತಾಲೂಕು ಕೊಟ್ಟಿಲ್ವೇನ್ರಿ? ಕೊಟ್ಟಿದ್ದೀವಿ, ಎಲ್ಲ ತಾಲೂಕು ಕೊಟ್ಟಿದ್ದೀವಿ. ಎಲ್ಲೋ ಇಟ್ಟಿರ್ತೀರಾ, ಗೋಡನ್ನ ಹುಡುಕಿದ್ರೆ ಸಿಗ್ತದೆ. ಇಲ್ಲ ಸರ್, ನಾವೇ ಹಂಗೆ ಇದೆಲ್ಲ ನಾನು ಹೇಳೋದು. ಇಷ್ಟು ಕೂತ್ಕೊಂಡು ಬರೆಯೋ ಅವಶ್ಯಕತೆ ಏನಿದೆ? ರೀಡಿಂಗು ಆಟೋಮ್ಯಾಟಿಕ್ ಆಗಿ ಪಿಕಪ್ ಆದ್ರೆ ಇದೆಲ್ಲ ಫೀಡ್ ಆಗುತ್ತೆ. ಈಗ ಈ ಟಿಪ್ಪಣ್ ಮೆಜರ್ಮೆಂಟ್ಗೆ ಇದಕ್ಕೆ ಏನಂತೀರಾ, ಇದಕ್ಕೆ ಏನಂತೀರಾ? ಇದು ಸ್ಕೇಲು ಫೈನಲ್. ಈ ಡಿಸ್ಕ್ರಿಪ್ಟಿವ್ ಇದಕ್ಕೆ ಈ ಮೆಜರ್ಮೆಂಟ್ಗೆ ಏನಂತೀರಾ? ಮೂಲ ಟಿಪ್ಪಣ್. ಮೂಲ ಟಿಪ್ಪಣ್ ಇದು ಬ್ರಿಟಿಷರ್ ಸರ್ವೆ ಕಾಲದಲ್ಲಿ ಮಾಡಿದ್ರು. ಈಗ ನಿಮ್ಗೆ ಕರೆಕ್ಟ್ ಈ ಪಾಯಿಂಟ್ ಸಿಕ್ಬಿಟ್ರೆ
ಇದು ಯಾಕೆ ಬೇಕು ಅಂತ. ಸರ್ ದಿಸ್ ಇಸ್ ಅ ವೇ ಟು ಅರೈವ್ ಅಟ್ ದಿಸ್. Yes, sir. ಬಟ್ ಇದನ್ನೇ ನಿಮ್ಗೆ ಸಿಕ್ಕಿದ್ರೆ ಸರ್ ಅದು ಇವು ಹೊಸದಾಗಿ ಮಾಡಿದ್ರೆ ಇದೆ ಸಿಗುತ್ತೆ ಸರ್. ಹೊಸದಾಗಿ ಹಿಸ್ಸಾಗೂ ಮಾಡಕ್ಕಾಗುತ್ತೆ. ಹೊಸದಾಗಿ ಸರ್ ದಿಸ್ ಇಸ್ ಆಲ್ರೆಡಿ ಅವೈಲಬಲ್. ಈಗ ನಾವು ಏನೇ ಮಾಡಿದ್ರು ಇದ್ರ ಒಳಗಡೆ ಮಾಡ್ತೀವಿ. ಹೌದು. ಸರ್ ಹೊಸದಾಗಿ ತಾಬೇಡ ಸರ್ ಇದಕ್ಕೂ ನಾವು ಮಾಡ್ಬೋದು. ಬೇಸಿಕ್ ಡಾಕ್ಯುಮೆಂಟ್ ಇಂಡಿವಿಜುವಲ್ ಪಾಸ್ಪೋರ್ಟ್ ಇಟ್ಕೊಂಡೆ ನಾವು ಏನಿದ್ರು ಮುಂದೆ. ಇದು ಆಯ್ತು. ಈಗ ಇದನ್ನ ಫಿಲ್ ಅಪ್ ಮಾಡ್ತಾ ಇದ್ದೀರಿ ನೀವು. ಅದಕ್ಕೆ ಟಿಪ್ಪಣಿ ಮತ್ತೆ ಯಾಕೆ ಬರೀಬೇಕು ಅಂತ ಇಂಡಿವಿಜುವಲ್ ಟಿಪ್ಪಣಿ ಹಾಕ್ಬೇಕು. ಇಲ್ಲಿದೆ ಸರ್ ಟಿಪ್ಪಣಿ. ಇದು ನಾವು ಮಾಡೋಕ್ಕಾಗುತ್ತೆ ಇದು ಇದೆಲ್ಲ ಟಿಪ್ಪಣಿ ತಾನೆ ಒಳಗಡೆ ಇರೋದು. ಇವೆಲ್ಲ ಇದು ಡಾಕ್ಯುಮೆಂಟ್ ಇದೇ ಟೈಮ್ ಕನ್ಸ್ಯೂಮಿಂಗ್ ತಾನೆ. ಡಾಕ್ಯುಮೆಂಟ್ ಇಸ್ ಟಿಪ್ಪಣಿ. ಈ ಕ್ರಾಸ್ ಸೆಕ್ಷನ್ ಅಂತೀರಾ ಇದನ್ನ. ಕ್ರಾಸ್ ಟಾಪಲ್ಲಿ ಅಳತೆ ಮಾಡಿದ್ದೀವಿ. ಕ್ರಾಸ್ ಟಾಪ್ ಇದೇ ತಾನೇ ಟೈಮ್ ಕನ್ಸ್ಯೂಮಿಂಗ್. ನೀವು ಲೈವ್ ಕೊಡ್ತಾ ಇದ್ರೆ ಅಲ್ಲಿ ಮೊಬೈಲ್ ಇದು ಬೇಸಿಕ್ ಡಾಕ್ಯುಮೆಂಟ್ ಟಿಪ್ಪಣಿ ಮಾಡಲೇಬೇಕು. ಬಟ್ ಈ ಡ್ರಾಯಿಂಗ್ ಮಾಡೋದನ್ನ ನಾವು ರೆಡ್ಯೂಸ್ ಸರ್ ನಾವು 1, 2, 3 ಡೈರೆಕ್ಟಾಗಿ ತಗೊಳ್ಬೋದಲ್ಲ ಅಂತ ನಾ ಕೇಳ್ತಾ ಇರೋದು. ಡೈರೆಕ್ಟ್ ತಗೊಳ್ಬೋದು ನಾವು. ಮತ್ತೆ ಈ ಕ್ಯಾಲ್ಕುಲೇಷನ್ ಒಳಗಡೆ ಮಾಡೋಗತ್ತೆ ಅಲ್ಲ, ಡೈರೆಕ್ಟ್ ಏನೇ ಬಂದ್ಬಿಡುತ್ತೆ. ಅದು ಬಂದು ಇದ್ರ ಮೇಲೆ ಕುತ್ಕೊಳ್ಳುತ್ತೆ. ಸರ್ ಎಸ್ ಸರ್ ಇದಕ್ಕೆ ಬಂದು ಇಲ್ಲಿ ಈ ಒರಿಜಿನಲ್ ಟ್ರೈನ್ ಇದ್ರೊಳಗಡೆ ಬಂದು ಫಸ್ಟು ಇದನ್ನು ಪಿಕಪ್ ಮಾಡ್ತೀವಿ ಸರ್. ಇದಾದ್ಮೇಲೆ ಇದ್ರೊಳಗಡೆ ಈಗ ಹೊಸ ಹಿಸ್ಸಾಗೆ ನಾವು ರೋವರ್ ಅಲ್ಲಿ ಮಾಡ್ಬೇಕು ಅಂದ್ರೆ ಹಳೆ ಅದ್ರೊಳಗೆ ಎಷ್ಟು ಹಿಸ್ಸಾಗಳಾಗಿದಾವೆ ಅದ್ರದ್ದು ಎಲ್ಲ ಕಂಪಲ್ಸರಿ ಆಗಿ ಡಿಜಿಟಲ್ ಇರ್ಬೇಕಾ? ಇಲ್ಲ ಅಂದ್ರೆ ಮಾಡಕ್ಕಾಗಲ್ವಾ? ಇಲ್ಲ ಅಂದ್ರೆ ಓವರ್ಲ್ಯಾಪ್ ಆಗುತ್ತೆ. ಇವಾಗ ಅದನ್ನ ಸರ್ ಇಲ್ಲೇ ಡಿಜಿಟೈಸ್ ಮಾಡಿದ್ರೆ ತೊಂದರೆ ಅಂತ ಹೇಳ್ಬಿಟ್ಟಿವಿ ನಮ್ಮವರು. ಡೈರೆಕ್ಟಾಗಿ ಮೂಲ ಸರ್ವೆನ ಡಿಜಿಟೈಸ್ ಮಾಡಿ ಅದ್ರೊಳಗಡೆ ಪಾಸನ್ನ ಡಿಜಿಟೈಸ್ ಮಾಡ್ತಾರೆ. ಈಗ ಯಾವುದು ಹೊಸದಾಗಿ ಫೋಡಿಗೆ ತಗೋತಾ ಇದ್ದೀರಿ ಅದನ್ನ ಆ ಸರ್ವೆ ನಂಬರ್ ಅದರೊಳಗಿರುವಂತಹ ಆಲ್ರೆಡಿ ದುರಸ್ತಾಗಿರೋ ಹಿಸ್ಸಾಗಳು ಅದನ್ನ ಡಿಜಿಟೈಸ್ ಮಾಡಿಬಿಟ್ಟು ಫೀಲ್ಡ್ಗೆ ಹೋಗಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ? ಸರ್ ಅದನ್ನು ಒಂದು ಸರ್ವೆ ನಂಬರ್ನ ಮಾಡೋಕ್ಕೆ ಇವಾಗ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದು ಸರ್ವೆ ನಂಬರ್ ನಾವು ಡಿಜಿಟೈಸ್ ಮಾಡಿದ್ರೆ ಪಕ್ಕದ ಸರ್ವೆ ನಂಬರು ಮತ್ತೆ ಪ್ರಾಬ್ಲಮ್. ಸೊ ಮಾಡಿದ್ರೆ ಒಂದು ಬಿಗ್ ಗ್ರಾಮನ್ನ ಡಿಜಿಟೈಸ್ ಮಾಡಿದ್ರೆ ಅದಕ್ಕೆ ಎಷ್ಟು ಟೈಮ್ ಆಗುತ್ತೆ? ಅದಕ್ಕೆ ಪೈಲಟ್ ಪ್ರಾಜೆಕ್ಟ್ ಎಲ್ಲ ಬೇರೆ ಕಡೆ ಮಾಡಿದೆ ಸರ್. ಆಗುತ್ತೆ ಸರ್ ಮಾಡಬೇಕು. ಅದೇ ಮೇನ್ ಇವಾಗ ರೀಸರ್ವೆ ಅಂದರೆ ನೆಕ್ಸ್ಟ್ ಅದೇ ಈ ಥರ ರೀಸರ್ವೆ ಅಂದರೆ ರೀಸರ್ವೆ ಮಾಡೋ ಟೈಮಿಗೆ ಇದೇ ಮೆಥಡ್ ಯೂಸ್ ಮಾಡಬೇಕು ಸರ್. ರೋವರ್ಸ್ನ ಇಡೀ ಎಲ್ಲ ಕಡೆ ರೀಸರ್ವೆ ಮಾಡೋಕ್ಕಾಗಲ್ವ? ಬರೀ ಇರೋದನ್ನೇ ಡಿಜಿಟೈಸ್ ಮಾಡೋಕ್ಕೆ ಏನು ಅವಾಗ ಇದು ಇರೋದನ್ನ ಡಿಜಿಟೈಸ್ ಮಾಡಿದ್ರೆ ಏರಿಯಾ ಮಿಸ್ ಮ್ಯಾಚ್ ಆಗುತ್ತೆ. ಆ್ಯಂಡ್ ಇಟ್ ಶುಡ್ ಬಿ ಕಂಟಿನ್ಯೂಸ್ ಪ್ರಾಸೆಸ್. ಹೌದು. ಸಾಫ್ಟ್ವೇರ್ ಡೈಲಿ ಅಪ್ಡೇಟ್ ಆಗ್ತಾ ಇದೆ. ಈಗ ಹೊಸ ಹಿಸ್ಸ ಆದಂಗೆ ಇಟ್ ಶುಡ್ ಗೆಟ್ ಇಟ್. ಹೌದೌದು. ಅಲ್ಲ ಈ ಹೊಸ ಹಿಸ್ಸ ಓನ್ಲಿ ಡಿಜಿಟಲ್ ಆಗಬೇಕು. ಈ ಮ್ಯಾನ್ಯುವಲ್ ಹಿಸ್ಸಾನೇ ಆಗಬಾರ್ದು. ಆ್ಯಂಡ್ ಅದು ಹೋಗಿ ಡೈರೆಕ್ಟ್ಲಿ RTC ಅಲ್ಲಿ ಕುತ್ಕೋಬೇಕು. ಅದು ಆ ಥರ ಮಾಡಬೇಕು. ನಡಿಯಪ್ಪ ಬೆಳಿಗ್ಗೆ ಇಲ್ಲೇ ಮಾತಾಡ್ಬೋದು. ನಮ್ಮ ಸರ್ವೆ ನೋಡ್ರಿ ಅಮೃತ್ 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 ನೋಡ್ರಿ ನಕಾಶೆ ಅವೆಲ್ಲ ನಿಮ್ಗೆ ಈಗ ಡೆಡಿಕೇಟೆಡ್ ಇಲ್ವಾ? ಅದು ಪ್ರಯಾರಿಟಿ ಅದಕ್ಕೂ ನಾವು ನಕಾಶೆ ಕ್ಲಿಯರ್ ಆಗಿ ಒಂದಲ್ಲ 10 ಸತಿ ಹೇಳಿದ್ದೀನಿ. ಅದನ್ನ ಅವರು ನೀವು ಮೋಜಣಿ ಒಳಗಡೆಯಿಂದ ತಗೊಂಡು ಹ್ಯೂಮನ್ ರಿಸೋರ್ಸ್ ಮಾಡಿ ಅಂತ. ನಕಾಶೆ ಯಾವ ಪೆಂಡಿಂಗ್ ಇರಬಾರ್ದು ಅಂತ ಹೇಳಿದ್ದೀನಿ. ಕೇಳಿಸ್ಕೋಬೇಕಲ್ಲ ನೀವು. ಅದನ್ನ ನೀವು ಯಾವುದು ಅದಕ್ಕೆ ಒಬ್ಬರೇ ಮಾಡ್ಬೇಕಂತೇನಿಲ್ಲ.
ಇದೆಲ್ಲ ಚೇಂಜ್ ಮಾಡಬೇಕು. ಏನಕ್ಕೆ ಇದು ನಿಮ್ಮ ಫಸ್ಟ್ PWD ಇದು ಈ ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಇದು ಅನ್ಫಿಟ್ ಅಂತ ಅಪ್ಗ್ರೇಡ್ ಮಾಡೋದು ಚೆನ್ನಾಗಿದೆ. ಕಟ್ಟಿ ಎಷ್ಟು ವರ್ಷ ಆಗಿದೆ? 93.